ನಮ್ಮ ಜೀವನದ ವೇಗ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಆದರೆ ಆರೋಗ್ಯವು ಹಿಂದೆ ಬೀಳುತ್ತಿದೆ. ಕೆಲಸದ ಒತ್ತಡ, ತಪ್ಪಾದ ಆಹಾರ ಪದ್ಧತಿ, ನಿದ್ರೆಯ ಕೊರತೆ ಈ ಎಲ್ಲವೂ ಶರೀರ ಮತ್ತು ಮನಸ್ಸನ್ನ ಆವರಿಸಿಕೊಂಡಿವೆ. ಆರೋಗ್ಯವೆಂಬ ಅಮೂಲ್ಯ ಸಂಪತ್ತನ್ನ ಪುನಃ ಹೊಂದಬೇಕಾದರೆ ನಾವೆಲ್ಲರೂ ಒಂದೇ ದಿಕ್ಕಿಗೆ ತಿರುಗಬೇಕು. ಅದೇ ಪ್ರಕೃತಿಯ ದಾರಿ. ಇದೀಗ ಕಾಗಿನೆಲೆಯ ಹಸಿರಿನ ಮಡಿಲಿನಲ್ಲಿ ಕನಕದಾಸರ ಕರ್ಮಭೂಮಿಯಲ್ಲಿ ತಲೆ ಎತ್ತಿ ನಿಂತಿದೆ ಕನಕ ನಿಸರ್ಗಮನೆ. ಶಿರಸಿಯ ನಿಸರ್ಗಮನೆಯ ಪ್ರಪ್ರಥಮ ಶಾಖೆಯಾದ ಕನಕ ನಿಸರ್ಗಮನೆ ಕಾಗಿನೆಲೆಯು ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರ ಕನಸಿನ ಕೂಸು. ಸಾವಿರಾರು ಜನರಿಗೆ ನೈಸರ್ಗಿಕವಾಗಿ ಬದುಕು ರೂಪಿಸಬೇಕೆಂಬ ಕನಸು ಅವರದು. ಕನಕ ನಿಸರ್ಗಮನೆ ಕಾಗಿನೆಲೆಯನ್ನ ಸಮರ್ಥವಾಗಿ ಮುನ್ನಡೆಸುತ್ತಿರುವವರು ಇಲ್ಲಿನ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಜಿನು ಆಂಟೋನಿ. BNYS ಪದವಿಯ ನಂತರ ಆಹಾರ ವಿಜ್ಞಾನದಲ್ಲಿ ಉನ್ನತ ಪದವಿಯನ್ನ ಪಡೆದಿರುವ ಇವರು ಆರೋಗ್ಯದ ವಿಜ್ಞಾನವನ್ನ ಸಮಗ್ರವಾಗಿ ಅರ್ಥೈಸಿಕೊಂಡು ಹಲವಾರು ಸಾಧಕರಿಗೆ ಆರೋಗ್ಯದ ದಾರಿಯನ್ನ ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕನಕ ನಿಸರ್ಗಮನೆ ಇದು ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ನೈಸರ್ಗಿಕ ಪರಿಹಾರ ನೀಡುವ ವಿಶಿಷ್ಟ ಚಿಕಿತ್ಸಾ ಕೇಂದ್ರ. ಇಲ್ಲಿ ಚಿಕಿತ್ಸೆ ಎಂದರೆ ಕೇವಲ ತಾತ್ಕಾಲಿಕ ಪರಿಹಾರವಲ್ಲ, ದೇಹ ಹಾಗೂ ಮನಸ್ಸನ್ನು ಒಳಗೂ ಹೊರಗೂ ಶುದ್ಧೀಕರಿಸಿ ದೀರ್ಘಕಾಲೀನ ಸಮತೋಲನ ಸಾಧಿಸುವ ಪ್ರಯತ್ನವಾಗಿದೆ. ಇಲ್ಲಿ ಪ್ರಕೃತಿ ಚಿಕಿತ್ಸೆಗಳಾದ ಜಲ ಚಿಕಿತ್ಸೆ, ಮಣ್ಣಿನ ಸ್ನಾನ, ಅಭ್ಯಂಗ, ಉಪವಾಸ ಚಿಕಿತ್ಸೆ, ಆಹಾರ ಚಿಕಿತ್ಸೆಗಳ ಮೂಲಕ ದೇಹದಲ್ಲಿರುವ ಕಲ್ಮಶಗಳನ್ನ ಹೊರಹಾಕಲಾಗುವುದು. ಅಕ್ಯುಪಂಕ್ಚರ್ ಚಿಕಿತ್ಸೆಯು ದೇಹದ ವಿವಿಧ ಬಿಂದುಗಳ ಮೇಲೆ ಸೂಚಿಗಳನ್ನ ಸುವ್ಯವಸ್ಥಿತವಾಗಿ ಇಟ್ಟು ನಾಡಿ ಮತ್ತು ಶಕ್ತಿಯ ಹರಿವನ್ನ ಸುಧಾರಿಸುವ ಚಿಕಿತ್ಸೆಯಾಗಿದೆ. ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು, ಸ್ಟ್ರೋಕ್ ಸಮಸ್ಯೆಗಳಿಗೆ ರಾಮಬಾಣವಾಗಿರುವ ಫಿಸಿಯೋಥೆರಪಿ ಚಿಕಿತ್ಸೆಯು ಕನಕ ನಿಸರ್ಗಮನೆಯಲ್ಲಿ ಲಭ್ಯವಿದೆ. ಯೋಗ ಮತ್ತು ಪ್ರಾಣಾಯಾಮದ ಮೂಲಕ ದೈಹಿಕ ಹಾಗೂ ಮಾನಸಿಕ ಸಮತೋಲನವನ್ನ ಸಾಧಿಸುವುದು ಕನಕ ನಿಸರ್ಗಮನೆಯ ಪ್ರತಿದಿನದ ಚಟುವಟಿಕೆಯ ಭಾಗವಾಗಿದೆ. ಪ್ರತಿ ಸಾಧಕರಿಗೂ ಅವರ ಶಕ್ತಿ, ಆರೋಗ್ಯದ ಮಟ್ಟ ಮತ್ತು ಸಮಸ್ಯೆಯ ಆಧಾರಿತ ಯೋಗಾಭ್ಯಾಸಗಳನ್ನ ಕಲಿಸಲಾಗುತ್ತದೆ. ಕನಕ ನಿಸರ್ಗಮನೆ ಕಾಗಿನೆಲೆಯಲ್ಲಿ ಶರೀರದ ದೋಷ ಶೋಧನೆಗಾಗಿ ಪಂಚಕರ್ಮ, ಬಸ್ತಿ, ಶಿರೋಧಾರ ಹಾಗೂ ಮುಂತಾದ ಆಯುರ್ವೇದ ಚಿಕಿತ್ಸೆಗಳು ಲಭ್ಯವಿದೆ. ಕನಕ ನಿಸರ್ಗಮನೆಗೆ ಬರುವ ಪ್ರತಿಯೊಬ್ಬ ಸಾಧಕರಿಗೂ ವೈಯಕ್ತಿಕವಾದ ಆಹಾರ ಪಥ್ಯ ರೂಪಿಸಲಾಗುತ್ತದೆ. ಈ ಚಿಕಿತ್ಸೆಯು ದೋಷಗಳನ್ನ ಸರಿ ಮಾಡುವುದರ ಜೊತೆಗೆ ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶಗಳನ್ನ ಒದಗಿಸುತ್ತದೆ. ಡಾಕ್ಟರ್ ಜಿನು ಆಂಟೋನಿ ಅವರೇ, ಈಗ ಸಾಮಾನ್ಯವಾಗಿ ನ್ಯಾಚುರೋಪತಿ, ಯೋಗ, ಆಯುರ್ವೇದ ಹಾಸ್ಪಿಟಲ್ಗಳಲ್ಲಿ ಕಾಟೇಜ್ ವ್ಯವಸ್ಥೆ ಇರುತ್ತೆ. ಸಾಮಾನ್ಯ ಮಿಡ್ಲ್ ಕ್ಲಾಸ್ ಹಾಗೂ ಅಪ್ಪರ್ ಕ್ಲಾಸ್ ಅವರಿಗೆ ಅಫೋರ್ಡಬಲ್ ಇರುತ್ತೆ. ಆದ್ರೆ ಸಾಮಾನ್ಯವಾಗಿ ಇವತ್ತು ಬೆಂಗಳೂರಿನಂತಹ ನ್ಯಾಚುರೋಪತಿ, ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ನ್ಯಾಚುರೋಪತಿ, ಯೋಗ ಹಾಸ್ಪಿಟಲ್, ಆಯುರ್ವೇದ ಹಾಸ್ಪಿಟಲ್ ನೋಡಿದ್ರೆ ಒಂದು ದಿವಸಕ್ಕೆ 10,000, 15,000, 20,000, 25,000, 30,000 ಅವ್ರು ಖರ್ಚು ಮಾಡ್ಬೇಕು. ಸೊ ಅದರಲ್ಲಿ ಅವ್ರಿಗೆ ಊಟ, ವಸತಿ, ಚಿಕಿತ್ಸೆ ಕೊಡ್ತಾರೆ, ಮತ್ತೆ ಟ್ರೀಟ್ಮೆಂಟ್ ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಆದ್ರೆ ಇಲ್ಲಿ ಊಟ, ವಸತಿ, ಚಿಕಿತ್ಸೆ, ಡಾಕ್ಟರ್, ನರ್ಸಿಂಗ್, ಟ್ರೀಟ್ಮೆಂಟ್, ಸಂಡೇ ಟ್ರಿಪ್, ಸಂಜೆ ಕಲ್ಚರಲ್ ಪ್ರೋಗ್ರಾಮು ಎಲ್ಲವನ್ನ ಸೇರಿಸಿ ಕಾಟೇಜ್ ಅಲ್ಲಿ ಯಾವ ತರ ಚಾರ್ಜಸ್ ಅನ್ನ ಮಾಡ್ತೀರಾ? ಇಲ್ಲಿ ಕಾಟೇಜಸ್ ತುಂಬಾ ಕಾಣ್ತಾ ಇದೆ. ಹೌದು, ನಮ್ಮಲ್ಲಿ ಎರಡು ತರ ಇದೆ. ಸಿಂಗಲ್ ಶೇರಿಂಗ್ ಕಾಟೇಜ್ ಅಂತ ಇದೆ, ಟ್ವಿನ್ ಶೇರಿಂಗ್ ಅಂತ ಇದೆ. ಸಿಂಗಲ್ ಆಕ್ಯುಪೆನ್ಸಿ, ಅದಕ್ಕೆ ನಾವು ಚಾರ್ಜ್ ಮಾಡೋದು 3,500 ಅಷ್ಟೇ ಒಂದು ದಿನ. 3,500ದಲ್ಲಿ ಸಿಂಗಲ್ ಒಬ್ರಿಗೆ AC, ಟಿವಿ ಮತ್ತೆ ಎಲ್ಲ ಟ್ರೀಟ್ಮೆಂಟ್ಸ್. ಸೊ ಇನ್ನೊಂದು ಟ್ವಿನ್ ಶೇರಿಂಗ್ ಅಂತ ಇರುತ್ತೆ. ಟೂ ಶೇರಿಂಗ್, ಇಬ್ರು ಇರ್ಬೋದು. ಅದರಲ್ಲಿ ಇಬ್ರು ಮೇನ್ ಬೆಡ್, ಇನ್ನೊಂದಿಬ್ರು ಅಟೆಂಡರ್ ಬೆಡ್ ಇರುತ್ತೆ. 4 ಬೆಡ್ ಇರುತ್ತೆ. ಅದರಲ್ಲಿ ಒಬ್ರಿಗೆ 3,000 ರೂಪಾಯಲ್ಲಿ ನೀವು ಕಾಟೇಜು, AC ಜೊತೆಗೆ ಊಟ, ವಸತಿ, ಚಿಕಿತ್ಸೆ ಎಲ್ಲವನ್ನ ಕೊಡ್ತಾ ಇದ್ದೀವಿ. ಬಹಳ ವಿಶೇಷ ಮೇಡಮ್. ಮೋಸ್ಟ್ಲಿ ಕರ್ನಾಟಕದ ಯಾವ ಆಸ್ಪತ್ರೆಯಲ್ಲೂ ಕೂಡ ಕೇವಲ 3,000 ರೂಪಾಯಿಗೆ
ಊಟ, ವಸತಿ, ಚಿಕಿತ್ಸೆ, ಡಾಕ್ಟರ್, ನರ್ಸಿಂಗ್ ಎಲ್ಲ ವ್ಯವಸ್ಥೆಗಳು ಇರುವಂತದ್ದಿಲ್ಲ. ಕನಕ ನಿಸರ್ಗ ಮನೆಯಲ್ಲಿ ಆ ವಿಶೇಷತೆ ಇದೆ. ನಿಮ್ಗೆ ಹೇಳ್ಬೋದು ಯಾಕೆ ಇವ್ರು ಚಾರ್ಜಸ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಆದರೆ ನಮ್ಮ ಉದ್ದೇಶ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅತ್ಯಂತ ಉತ್ತಮವಾದ ಚಿಕಿತ್ಸೆಯನ್ನ ಎಲ್ರಿಗೂ ತಲುಪಿಸಬೇಕು ಅನ್ನುವಂತ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆ ನಾವು ಇಟ್ಟಿದ್ದೇವೆ. ಸೆಮಿ ಸ್ಪೆಷಲ್ ವಾರ್ಡ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಸೆಮಿ ಸ್ಪೆಷಲ್ ವಾರ್ಡ್ 4 ಜನರಿಗೆ, ಒಂದು ಫ್ಯಾಮಿಲಿ ಬಂದರೆ ತುಂಬಾ ಅನುಕೂಲ ಆಗುತ್ತೆ. ಸೆಮಿ ಸ್ಪೆಷಲ್ ವಾರ್ಡ್ ಇಲ್ಲಿ ಲಭ್ಯ ಇದೆ. ಸೊ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್, ಟಾಯ್ಲೆಟ್ ಇದೆ. ಸೊ ಜೊತೆಗೆ ಒಳ್ಳೆಯ ವೆಂಟಿಲೇಷನ್ ಕೂಡ ಇದೆ. 2,000 ರೂಪಾಯಲ್ಲಿ ಊಟ, ವಸತಿ, ಚಿಕಿತ್ಸೆ, ಡಾಕ್ಟ್ರು, ನರ್ಸಿಂಗು, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಆಕ್ಟಿವಿಟೀಸು, ನ್ಯಾಚುರೋಪತಿ, ಆಯುರ್ವೇದ, ಫಿಸಿಯೋಥೆರಪಿ ಚಿಕಿತ್ಸೆಗಳು ಇದೆಲ್ಲವೂ ಕೂಡ ಕೇವಲ 2,000 ರೂಪಾಯಿ ಒಂದು ದಿವಸದಲ್ಲಿ ವ್ಯವಸ್ಥೆನ ಇಲ್ಲಿ ಕೊಡ್ತಾ ಇದ್ದೇವೆ. ಸೊ ಇದರ ಒಂದು ಪ್ರಯೋಜನ ಕೂಡ ಸಾರ್ವಜನಿಕರು ಪಡ್ಕೊಳ್ಬೇಕಾಗಿದ್ದೇನೆ. ಇಲ್ಲಿ ಆರೋಗ್ಯ ಕೇವಲ ಗುರಿಯಲ್ಲ, ಅದು ಜೀವನ ಶೈಲಿ. ಕನಕ ನಿಸರ್ಗ ಮನೆ ಇದು ಪ್ರಕೃತಿಯ ರಕ್ಷಾ ಕವಚ ಒಳಗೊಂಡ ಶುದ್ಧ ಚಿಕಿತ್ಸಾ ಕೇಂದ್ರ. ಇಲ್ಲಿ ಪ್ರತಿ ಹೆಜ್ಜೆಯೂ ಆರೋಗ್ಯದತ್ತ, ಪ್ರತಿ ಚಿಕಿತ್ಸೆಯೂ ನವಚೇತನದತ್ತ. ಇದು ಆಸ್ಪತ್ರೆಯಷ್ಟೇ ಅಲ್ಲ, ಇದೊಂದು ಅನುಭವ, ಮರು ಜೀವನದ ಹಾದಿ, ನಮ್ಮ ಅಂತರಾಳದ ವೈದ್ಯನನ್ನ ಎಚ್ಚರಿಸುವ ಯಾತ್ರೆ. ಪ್ರಕೃತಿ ತಾಯಿಯ ಮಡಿಲಿನಲ್ಲಿ ನಿಜವಾದ ಆರೋಗ್ಯದ ಪರಿಭಾಷೆ ಕಾಣಲು ನೀವು ಒಮ್ಮೆ ಕನಕ ನಿಸರ್ಗ ಮನೆಗೆ ಬನ್ನಿ. ಇಲ್ಲಿ ನಿಮಗಾಗಿ ಸೌಖ್ಯದ ಹೊಸ ಸೂರ್ಯೋದಯ ಕಾದಿದೆ.